ನಮಸ್ಕಾರ ಫ್ರೆಂಡ್ಸ್. ಭಾರತದ ಇತಿಹಾಸದಲ್ಲಿ ಅನೇಕ ಹೋರಾಟಗಳು, ಪ್ರತಿಭಟನೆಗಳು, ಯುದ್ಧಗಳು, ಕದನಗಳು, ಕ್ರಾಂತಿಗಳು, ಚಳುವಳಿಗಳನ್ನು ಕಂಡಿದ್ದೇವೆ. ಹಾಗೆ ಸ್ವಾತಂತ್ರ್ಯ ಹೋರಾಟದಲ್ಲಿ ಮಹಾತ್ಮ ಗಾಂಧೀಜಿಯವರ ಹೋರಾಟಗಳಾದ ಸತ್ಯಾಗ್ರಹ, ಅಸಹಕಾರ ಚಳವಳಿ, ಕಾನೂನು ಭಂಗ ಚಳವಳಿ, ಮಾಡು ಇಲ್ಲವೇ ಮಡಿ ಎಂಬ ಚಳವಳಿಯನ್ನು ಕಂಡಿದ್ದೇವೆ. ಅದು ಅಲ್ಲದೆ 1975ರ ತುರ್ತು ಪರಿಸ್ಥಿತಿ ವಿರುದ್ಧ ಹೋರಾಟವೂ ಕಂಡಿದ್ದೇವೆ. ಅಕ್ಷರಶಃ ಅಂಥದೇ ಒಂದು ಕ್ರಾಂತಿಯ ಸ್ವರೂಪದಲ್ಲಿ 2011ರಲ್ಲಿ ಒಂದು ಹೋರಾಟ ನಡೆಯುತ್ತದೆ. ಕೆಲವೊಬ್ಬರು ಈ ಹೋರಾಟ ಕಾಲವನ್ನು ಸ್ವರ್ಣ ಕಾಲ ಎಂದು ಬಣ್ಣಿಸುತ್ತಾರೆ. ಏನದ ಸ್ವರ್ಣ ಕಾಲ? ಆ ಸ್ವರ್ಣ ಯುಗದ ಸ್ವರ್ಣ ಪುಟಗಳನ್ನು ತಿರುವಿ ನೋಡೋಣ ಬನ್ನಿ. In 1930, India was still the jewel in Britain's imperial crown. But a small man... 2011ರಲ್ಲಿ ಭಾರತ ಕ್ರಿಕೆಟ್ ತಂಡವು 28 ವರ್ಷಗಳ ನಂತರ 2ನೇ ವಿಶ್ವಕಪ್ ಅನ್ನು ಮುಡಿಗೇರಿಸಿಕೊಂಡಿತ್ತು. ಆದರೆ ನಾವು ಚರ್ಚೆ ಮಾಡುತ್ತಿರುವುದು ವಿಷಯ ಅದಲ್ಲ. 2011ರಲ್ಲಿ ನಡೆದಂತ ಆಂಟಿ ಕರಪ್ಷನ್ ಮೂವ್ಮೆಂಟ್ ಬಗ್ಗೆ. ಏನಿದು ಆಂಟಿ ಕರಪ್ಷನ್ ಮೂವ್ಮೆಂಟ್ ಬಗ್ಗೆ ಅನ್ನೋಕ್ಕಿಂತ ಮೊದಲು ಈ ಮೂವ್ಮೆಂಟ್ ನ ಕೋರ್ ಫಿಗರ್ ಬಗ್ಗೆ ಮಾತಾಡೋಣ ಬನ್ನಿ. ಮಹಾರಾಷ್ಟ್ರದ ಅಹಮದ್ನಗರ ಜಿಲ್ಲೆಯ ರಾಳೆಗಣಸಿದ್ದಿಯಲ್ಲಿ 1935 ಜೂನ್ 15ರಂದು ಬಾಬುರಾವ್ ಮತ್ತು ಲಕ್ಷ್ಮೀಬಾಯಿ ದಂಪತಿಗೆ ಒಂದು ಗಂಡು ಮಗನ ಜನನವಾಗುತ್ತದೆ. ಅವನ ಹೆಸರು ಕಿಶನ್ ಅಂತ ನಾಮಕರಣ ಮಾಡಲಾಗಿತ್ತು. ಕಿಶನ್ ತಂದೆ ಬಾಬುರಾವ್ ಮೂಲತಃ ಆಯುರ್ವೇದ ಫಾರ್ಮಸಿಯಲ್ಲಿ ಕಾರ್ಮಿಕನಾಗಿ ಕೆಲಸ ಮಾಡುತ್ತಿದ್ದರು. ಕಿಶನ್ ತನ್ನ 7ನೇ ತರಗತಿ ಶಿಕ್ಷಣವನ್ನು ಬಡತನದ ಕಾರಣದಿಂದಾಗಿ 7ನೇ ತರಗತಿಗೆ ಮೊಟಕುಗೊಳಿಸಿ ಮುಂಬೈನ ದಾದರ್ನಲ್ಲಿರುವ ರೈಲ್ವೆ ಸ್ಟೇಷನ್ ನಲ್ಲಿ ಒಂದು ಹೂವಿನ ಅಂಗಡಿಯಲ್ಲಿ ಕೆಲಸಕ್ಕೆ ಸೇರಿಕೊಳ್ಳುತ್ತಾರೆ. ಕೆಲವು ವರ್ಷ ಕೆಲಸ ಮಾಡಿದ ನಂತರ ತಾವು 1960ರಲ್ಲಿ ಇಂಡಿಯನ್ ಆರ್ಮಿಗೆ ಟ್ರಕ್ ಡ್ರೈವರ್ ಆಗಿ ಜಾಯಿನ್ ಆಗ್ತಾರೆ. ಹಾಗೆ ಕೆಲವು ವರ್ಷಗಳ ಸೇವೆ ಸಲ್ಲಿಸಿದ ನಂತರ 1965ರ ಇಂಡೋ ಪಾಕ್ ಯುದ್ಧದ ಸಂದರ್ಭದಲ್ಲಿ ಡ್ರೈವರ್ ಆಗಿದ್ದ ಕಿಶನ್ ಅವರನ್ನು ಆರ್ಮಿ ಸೋಲ್ಜರ್ ಆಗಿ ಪ್ರಮೋಟ್ ಮಾಡಿ ಖೇಮ್ಕಾಡ್ ಬಾರ್ಡರ್ ನಲ್ಲಿ ಡಿಪ್ಲಾಯ್ ಮಾಡ್ತಾರೆ. ಆ ಬಾರ್ಡರ್ ನಲ್ಲಿ ಏರಿಯಲ್ ಅಟ್ಯಾಕ್ ನಲ್ಲಿ ಅವರ ತುಕಡಿಯ ಎಲ್ಲಾ ಸೈನಿಕರು ಹುತಾತ್ಮರಾದರೆ ಕಿಶನ್ ಒಬ್ಬರು ಬದುಕು ಉಳಿತಾರೆ. ಕಿಶನ್ ಮೊದಲಿನಿಂದ ಮಹಾತ್ಮ ಗಾಂಧಿ, ವಿನೋಬಾ ಭಾವೆ, ಸ್ವಾಮಿ ವಿವೇಕಾನಂದರ ಅನುಯಾಯಿಯಾಗಿದ್ದರು. ಮೊದಲೇ ಗಾಂಧಿ ಅನುಯಾಯಿಯಾಗಿದ್ದ ಇವರು ಗ್ರಾಮೀಣ ಅಭಿವೃದ್ಧಿಗೆ ಹೆಚ್ಚಿನ ಒತ್ತನ್ನು ಕೊಟ್ಟರು. ನಿವೃತ್ತಿಯ ನಂತರ ಬಂದು ಗ್ರಾಮಕ್ಕೆ ಮರಳಿ ಗ್ರಾಮೀಣ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಜಾರಿಗೆ ತಂದರು. ಉದಾಹರಣೆ ರೈತರಿಗಾಗಿ ಗ್ರೇನ್ ಬ್ಯಾಂಕ್ ಆಗಿರ್ಬೋದು, ವಾಟರ್ ಶೆಡ್ ಡೆವಲಪ್ಮೆಂಟ್, ಅರಣ್ಯೀಕರಣ, ಎಜುಕೇಶನ್ ರಿಫಾರ್ಮೇಷನ್, ಆಮೇಲೆ ಮದ್ಯ ಮುಕ್ತ ಗ್ರಾಮಗಳನ್ನು ಮಾಡಿದರು. ಅಷ್ಟೇ ಅಲ್ಲದೆ ಇತ್ತ ಮಹಾರಾಷ್ಟ್ರದಲ್ಲಿ ನಡೆಯುತ್ತಿರುವ ಭ್ರಷ್ಟಾಚಾರ ವಿರುದ್ಧ ಹೋರಾಡಲು 1990ರಲ್ಲಿ ಭ್ರಷ್ಟಾಚಾರ ವಿರೋಧಿ ಜನಾಂದೋಲನ ಫೌಂಡೇಶನ್ ಹುಟ್ಟಾಕಿದರು. ಈ ಫೌಂಡೇಶನ್ ಮೂಲಕ ಅನೇಕ ಹೋರಾಟ ಚಳವಳಿಗಳನ್ನು ಮಾಡುತ್ತಾ ಬಂದರು. ಇವರ ಈ ಸೇವೆಯನ್ನು ಗುರುತಿಸಿ ಭಾರತ ಸರ್ಕಾರವು 1990ರಲ್ಲಿ ಪದ್ಮಶ್ರೀ ಪ್ರಶಸ್ತಿಯನ್ನು, 1992ರಲ್ಲಿ ಪದ್ಮ ವಿಭೂಷಣ ಪ್ರಶಸ್ತಿಯನ್ನು ನೀಡಿ ಗೌರವಿಸಿತು. ಇತ್ತ ಯುಪಿಎ 2ನೇ ಅವಧಿಯಲ್ಲಿ ನಡೆಯುತ್ತಿದ್ದ ಹಗರಣಗಳ ಆರೋಪ ಕೇಳಿಬರುತ್ತಿದ್ದು, ಈ ಹಗರಣಗಳ ವಿರುದ್ಧ ಹೋರಾಟ ಮಾಡಲು ಕಿಶನ್ ಫೀಲ್ಡ್ಗೆ ಇಳಿತಾರೆ. ಕಿಶನ್ ಅಂದ್ರೆ ಬೇರೆ ಯಾರು ಅಲ್ಲ, ಅವರೇ ಹಿರಿಯ ಗಾಂಧಿವಾದಿ ಕಿಶನ್ ಬಾಬುರಾವ್ ಹಜಾರೆ, ಯಾನೆ ಅಣ್ಣಾ ಹಜಾರೆ. ಅಣ್ಣಾ ಹಜಾರೆ ಹೋರಾಟವು ಜನಲೋಕ್ಪಾಲ್ ಮಸೂದೆಯನ್ನು ಜಾರಿಗೆ ತರುವ ಸಲುವಾಗಿ ಆಂಟಿ ಕರಪ್ಷನ್ ಮೂವ್ಮೆಂಟ್ ಅನ್ನು ಪ್ರಾರಂಭ ಮಾಡ್ತಾರೆ. ಏನು ಇದು ಅಷ್ಟಕ್ಕೂ ಜನಲೋಕ್ಪಾಲ್ ಮಸೂದೆ? ಜನಲೋಕ್ಪಾಲ್ ಮಸೂದೆ ಅಂದ್ರೆ ಇದೊಂದು ಭ್ರಷ್ಟಾಚಾರ ವಿರೋಧಿ ಒಂದು ಕಾಯ್ದೆಯಾಗಿರುತ್ತದೆ. ಕೇಂದ್ರದಲ್ಲಿ ಲೋಕಪಾಲ್ ಮತ್ತು ರಾಜ್ಯದಲ್ಲಿ ಲೋಕಾಯುಕ್ತ ಎಂಬ ಆಂಟಿ ಕರಪ್ಷನ್ ಇನ್ವೆಸ್ಟಿಗೇಷನ್ ಬಾಡಿಯನ್ನು ಸ್ಥಾಪಿಸುವುದು ಇದರ ಉದ್ದೇಶ ಆಗಿರುತ್ತದೆ. ಇದನ್ನು ಜಾರಿ ಮಾಡಲು ಸರ್ಕಾರಕ್ಕೆ ಬೇಡಿಕೆ ನೀಡುತ್ತಾರೆ. ಬೇಡಿಕೆ ಇಟ್ಟು ಸರ್ಕಾರದ ವಿರುದ್ಧ ಹೋರಾಟವನ್ನು ಮಾಡಲು ಆಂಟಿ ಕರಪ್ಷನ್ ಮೂವ್ಮೆಂಟ್ ಎಂಬ ಚಳವಳಿಯನ್ನು ಪ್ರಾರಂಭ ಮಾಡುತ್ತಾರೆ. ಆದರೆ ಇದು ಮುಂದೆ ಹೋದಂತೆ ಅಣ್ಣಾ ಆಂದೋಲನವಾಗಿ ಪರಿವರ್ತನೆಯಾಗುತ್ತದೆ. ಇವರಿಗೆ ಅನೇಕ ಜನರ ಬೆಂಬಲದಿಂದ ಈ ಹೋರಾಟ ಪ್ರಾರಂಭಿಸುತ್ತಾರೆ. ಇವರ ತಂಡದಲ್ಲಿ ಮೇಧಾ ಪಾಟ್ಕರ್, ಪಂಡಿತ್ ರವಿಶಂಕರ್ ಗುರೂಜಿ, ಬಾಬಾ ರಾಮದೇವ್, ಅರವಿಂದ್ ಕೇಜ್ರಿವಾಲ್, ಹಿರಿಯ ವಕೀಲರಾದ ಪ್ರಶಾಂತ್ ಭೂಷಣ್ ಹಾಗೂ ಕ್ರಿಕೆಟಿಗ ಕಪಿಲ್ ದೇವರಂತ ದೊಡ್ಡ ಸೆಲೆಬ್ರಿಟಿಗಳು ಕೂಡ ಬೆಂಬಲ ಸೂಚಿಸುತ್ತಾರೆ. ಅಣ್ಣ ಇಟ್ಟ ಬೇಡಿಕೆಗಳನ್ನು ಸರ್ಕಾರವು ಸರಾಸಗಟ್ಟಾಗಿ ತಿರಸ್ಕಾರ ಮಾಡುತ್ತಿದೆ.
ಅಂತಿಮವಾಗಿ ಅಣ್ಣಾ ಹಜಾರೆ ಏಪ್ರಿಲ್ 6 ದೆಹಲಿಯ ಜಂತರ್ ಮಂತರ್ ನಲ್ಲಿ ಉಪವಾಸ ಸತ್ಯಾಗ್ರಹವನ್ನು ಪ್ರಾರಂಭ ಮಾಡ್ತಾರೆ. ಸರ್ಕಾರ ಭಯಗೊಂಡು ಏಪ್ರಿಲ್ 8 ಇದರ ಬಗ್ಗೆ ಅಧ್ಯಯನ ಮಾಡಲು ಜಾಯಿಂಟ್ ಕಮಿಟಿಯನ್ನು ರಚನೆ ಮಾಡುತ್ತದೆ. ಏಪ್ರಿಲ್ 9 ಅಣ್ಣಾ ಹಜಾರೆಯವರು ತಮ್ಮ 98 ಗಂಟೆಗಳ ಉಪವಾಸ ಸತ್ಯಾಗ್ರಹವನ್ನು ಜ್ಯೂಸ್ ಕುಡಿಯುವುದರ ಮೂಲಕ ನಡೆಸುತ್ತಾರೆ. ಹಾಗೆ ಏಪ್ರಿಲ್ 15 ಸರ್ಕಾರಕ್ಕೆ ಗಡುವನ್ನು ನೀಡುತ್ತಾರೆ. ಒಂದು ವೇಳೆ ಜಾರಿಯಾಗದಿದ್ದರೆ ಸರ್ಕಾರದ ವಿರುದ್ಧ 2ನೇ ಹಂತದ ಹೋರಾಟ ಅಣಿಯಾಗುತ್ತೇವೆ ಎಂದು ಎಚ್ಚರಿಕೆಯನ್ನು ಕೊಡುತ್ತಾರೆ. ಕಾಯ್ದೆ ಜಾರಿಯಾಗದ ಕಾರಣ ಸರ್ಕಾರವು ಯಾವುದೇ ಕ್ರಮ ತೆಗೆದುಕೊಳ್ಳದ ಕಾರಣ ಏಪ್ರಿಲ್ 16 2ನೇ ಹಂತದ ಹೋರಾಟ ನಿಯೋಜನೆ ಆಗಿತ್ತು. ಆದರೆ ಅದರ ಮೊದಲೇ ಅಣ್ಣಾ ಹಜಾರೆಯವರನ್ನು ದೆಹಲಿಯ ಪೊಲೀಸರು ಬಂಧಿಸಿ ತಿಹಾರ್ ಜೈಲಿಗೆ ಕಳಿಸುತ್ತಾರೆ. ಈ ಸುದ್ದಿ ದೇಶಾದ್ಯಂತ ಕಾಡ್ಗಿಚ್ಚಿನಂತೆ ಹರಡಿ ದೇಶದ ದೊಡ್ಡ ದೊಡ್ಡ ನಗರಗಳಲ್ಲಿ ಎಲ್ಲ ಜನರು ಅಣ್ಣಾ ಹಜಾರೆ ಐ ಎಂ ಅಣ್ಣಾ ಎಂಬ ಟ್ಯಾಗ್ ಲೇಬಲ್ ಇರುವ ಗಾಂಧಿ ಟೋಪಿ ಧರಿಸಿ ಮಕ್ಕಳಿಂದ ಹಿಡಿದು ವೃದ್ಧರವರೆಗೂ ಬೀದಿಗಿಳಿಯುತ್ತಾರೆ. ಆಗ ಸರ್ಕಾರವು ಒತ್ತಡಕ್ಕೆ ಮಣಿದು ಅಣ್ಣಾ ಹಜಾರೆಯನ್ನು ಬಿಡುಗಡೆ ಮಾಡ್ತಾರೆ. ಹಾಗೆ ಈ ಸೇರಿದಂತ ಜನರು ಸಾವಿರಾರು ಲಕ್ಷಾಂತರ ಜನರು ದೆಹಲಿಯ ರಾಮಲೀಲಾ ಮೈದಾನದಲ್ಲಿ ಒಟ್ಟುಗೂಡುತ್ತಾರೆ ಹೋರಾಟಕ್ಕಾಗಿ. ಈ ಕಾಯ್ದೆ ಜಾರಿಯಾಗದಿದ್ದರೆ ಹೋರಾಟ ಮುಂದುವರಿಯುತ್ತದೆ. ಈ ಹೋರಾಟ ನಿಲ್ಲುವುದಿಲ್ಲ, ಕೊನೆ ಉಸಿರಿರುವವರೆಗೂ ಹೋರಾಟ ನಡೆಯುತ್ತದೆ ಎಂದು ಸರ್ಕಾರಕ್ಕೆ ಎಚ್ಚರಿಕೆ ನೀಡುತ್ತಾರೆ. ಅಂತಿಮವಾಗಿ ಸರ್ಕಾರವು ಒಂದು ನಿರ್ಣಯಕ್ಕೆ ಬಂದು ಡಿಸೆಂಬರ್ 16, 2013 ಲೋಕಸಭೆಯಲ್ಲಿ ಮೊದಲ ಒಪ್ಪಿಗೆಯನ್ನು ಪಡೆದು ಪಾಸ್ ಮಾಡಲಾಗುತ್ತದೆ. ಡಿಸೆಂಬರ್ 17 ರಾಜ್ಯಸಭೆಯಲ್ಲಿ ಒಪ್ಪಿಗೆಯನ್ನು ಪಡೆಯುತ್ತದೆ. ಡಿಸೆಂಬರ್ 18 ಅಂತಿಮ ಒಪ್ಪಿಗೆ ಪಡೆದು ರಾಷ್ಟ್ರಪತಿ ಅಂಕಿತಕ್ಕೆ ಕಳಿಸಲಾಗುತ್ತದೆ. ಜನವರಿ 1, 2014 ರಾಷ್ಟ್ರಪತಿ ಅಂಕಿತ ಬಿದ್ದು ಕಾಯ್ದೆಯಾಗುತ್ತದೆ. ಆದರೆ ಜನವರಿ 16 ಅಧಿಕೃತ ಕಾಯ್ದೆ ಜಾರಿಯಾಗುತ್ತದೆ. ಜನಲೋಕ್ಪಾಲ್ ಕಾಯ್ದೆಯನ್ನು ಆಂಟಿ ಕರಪ್ಷನ್ ಮೂವ್ಮೆಂಟ್ ಮಾಡಿ ಜಾರಿಗೆ ತಂದಾಯಿತು. ಆದರೆ ಈ ಕಾಲಘಟ್ಟದಲ್ಲಿ 2 ಮಹಾನ್ ಪರಿವರ್ತನೆಗೆ ಕಾರಣವಾದವು. ಒಂದು, 2013 ಒಂದು ರಾಜಕೀಯ ಪಕ್ಷವಾದ ಆಮ್ ಆದ್ಮಿ ಪಕ್ಷ ಸ್ಥಾಪನೆ. ಎರಡನೇದು, 2014 ಸಾರ್ವತ್ರಿಕ ಲೋಕಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷವು ಅಧಿಕಾರ ಕಳೆದುಕೊಂಡು ಅಸ್ತಿತ್ವ ಅಲುಗಾಡುವಂತಾಯಿತು. ಆದರೆ ಈ ಕಾಯ್ದೆ ಎಷ್ಟು ಪರಿಣಾಮಕಾರಿಯಾಗಿತ್ತು, ದೇಶದ ಪ್ರಧಾನಿಯನ್ನು ಕೂಡ ಪ್ರಶ್ನೆ ಮಾಡಬಲ್ಲ ಕಾಯ್ದೆ ಜಾರಿಯಾಯಿತು ಎಂದು ಭಾವಿಸಿದರು. ನಿಜಕ್ಕೂ ಈ ಕಾಯ್ದೆ ಮತ್ತು ಈ ಸಂಸ್ಥೆ ಇಷ್ಟು ಪರಿಣಾಮಕಾರಿ ಜಾರಿಯಾಗಿದೆ ಅಥವಾ ಕೆಲಸ ಮಾಡಿದೆ ಅಂತ ಸ್ವಲ್ಪ ಟ್ರ್ಯಾಕ್ ರೆಕಾರ್ಡ್ ನೋಡೋಣ. 2019 23 8071 ಪ್ರಕರಣಗಳಲ್ಲಿ 5981 ಪ್ರಕರಣಗಳು ಡಿಸ್ಮಿಸ್ ಆಗಿವೆ. ಅಂದ್ರೆ ನಿಯರ್ಲಿ 68% ಯಾರಿಗೂ ಶಿಕ್ಷೆಯಾಗಿಲ್ಲ. ಆಮೇಲೆ 2023 14 ಡಿಫೆಕ್ಟ್ ಕಂಪ್ಲೇಂಟ್ ಫೈಲ್ ಆಗಿದ್ದು ಅದರಲ್ಲಿ ಒಬ್ಬರಿಗೆ ಕೂಡ ಆಕ್ಷನ್ ಆಗಿಲ್ಲ. ನಿಯರ್ಲಿ 90% ಕೇಸಸ್ ರಿಜೆಕ್ಟ್ ಆಗಿವೆ. ಅದೊಂದು ಈ ಸಂಸ್ಥೆ ಬಗ್ಗೆ ಹೇಳಬೇಕಾದ್ರೆ ಇನ್ನೂವರೆಗೂ ಪರ್ಮನೆಂಟ್ ಎಂಪ್ಲಾಯೀಸ್ ಇಲ್ಲ, ಹೆಚ್ಚಾಗಿ ಅನೇಕ ಹುದ್ದೆಗಳು ಖಾಲಿವೆ. ಈ ಕಾಯ್ದೆ ಮತ್ತು ಸಂಸ್ಥೆ ಯಾಕೆ ದುರ್ಬಲ ಆಯಿತು ಅನ್ನೋದು ತಿಳ್ಕೊಳ್ಳೋ ಮೊದಲು ಈ ಹೋರಾಟದ ಹಿಂದಿರುವ ಲಾಜಿಕ್ ಏನಂತ ತಿಳಿದು ನೋಡಿ. ಈ ಚಳವಳಿ ಮೂಲಕ ಅಣ್ಣಾ ಏನು ದೇಶದ 2ನೇ ಗಾಂಧಿ ಆದರು. ಆದರೆ ಇಂದು ಏಕೆ ಫೇಕ್ ಗಾಂಧಿಯಾಗಿ ಬದಲಾದರು? ಭ್ರಷ್ಟಾಚಾರದ ವಿರುದ್ಧ ಧ್ವನಿ ಎತ್ತಿದವರು, ಹೋರಾಟ ಮಾಡಿದವರು ಯಾಕೆ ಇಂದು ಮೌನವಾಗಿದ್ದಾರೆ? ಒಂದು ಪಕ್ಷದ ನಾಯಕನಿಗಾಗಿ ಒಂದು ರಾಜಕೀಯ ಪಕ್ಷದ ಏಜೆಂಟ್ ಆದ್ರ ಅಥವಾ ಮೊದಲಿನಿಂದಲೇ ಇದ್ದರ? ಈ ಚಳವಳಿ ಅಣ್ಣಾ ತಮ್ಮ ಬೆಂಬಲಿಗರನ್ನು ಯೂಸ್ ಮಾಡ್ಕೊಂಡ್ರ ಅಥವಾ ಆ ಬೆಂಬಲಿಗರೇ ಇವರನ್ನು ಯೂಸ್ ಮಾಡ್ಕೊಂಡ್ರ? ಇಲ್ಲಿ ಯಾರನ್ನು ಯಾರ ಲಾಭಕ್ಕಾಗಿ ಯೂಸ್ ಮಾಡ್ಕೊಂಡ್ರು? ಉತ್ತರ ಸಿಗದ ಪ್ರಶ್ನೆ. ಇಲ್ಲಿ ಅಣ್ಣಾ ಅವರು ಯಾಮರಿಸಿದ್ರ ಅಥವಾ ದೇಶದ ಜನತೆಯನ್ನು ಅಣ್ಣಾ ಯಾಮರಿಸಿದ್ರ? ಅಣ್ಣಾ ರಕ್ಷಕರಾಗಿ ಬಂದು ದೇಶದ ಜನತೆಯ ಯಾಮರಿಸಿದ್ರ? ಹಗರಣಗಳ ವಿರುದ್ಧ ಹೋರಾಟದ ಪ್ರಾರಂಭವಾದ ಚಳವಳಿ ಈ ಹೋರಾಟವೇ ಹಗರಣವಾಯ್ತಾ? ಈ ಹೋರಾಟದಲ್ಲಿ ಪತ್ರಕರ್ತರಿಗೂ ಕೂಡ ಯೂಸ್ ಮಾಡಿಕೊಳ್ಳಲಾಯ್ತಾ? ಅವರಿಗೆ ರಿಯಲೈಸ್ ಆದ್ಮೇಲೆ ಅವರಿಗೂ ಅನಿಸಿತು ನಮ್ಮನ್ನು ಯೂಸ್ ಮಾಡಿಕೊಂಡ್ರು. ಒಬ್ಬ ದೇಶದ ಪ್ರಧಾನಿ ಎಷ್ಟೇ ದೊಡ್ಡ ಪದವಿಯಲ್ಲಿ ಇದ್ದರೂ ಕೂಡ ಅವ್ರನ್ನ ಪ್ರಶ್ನಿಸಬಲ್ಲ ಒಂದು ಅಧಿಕಾರ ಬಲವನ್ನು ಈ ಕಾಯ್ದೆ ಕೊಡುತ್ತೆ ಅಂತ ಭಾವಿಸಿದರು. ಆದರೆ ಈ ಕಾಯ್ದೆ ಇವತ್ತು ಯಾವ ಮಟ್ಟದಲ್ಲಿದೆ? ಈ ಸಂಸ್ಥೆ ಯಾವ ಮಟ್ಟದಲ್ಲಿದೆ? ಅಣ್ಣಾ ಭ್ರಷ್ಟಾಚಾರ ವಿರುದ್ಧ ಇದ್ರ ಅಥವಾ ಕಾಂಗ್ರೆಸ್ ವಿರುದ್ಧ ಇದ್ರ? ಒಂದ್ ಕಡೆ ಅಣ್ಣಾ ಹೇಳ್ತಾರೆ ಮನಮೋಹನ್ ಸಿಂಗ್ ಕುರಿತು, ಮನಮೋಹನ್ ಸಿಂಗ್ ಯಾವಾಗಲೂ ಭ್ರಷ್ಟಾಚಾರ ವಿರುದ್ಧವಾಗಿ ಇದ್ರು ಅಂತ. ಭ್ರಷ್ಟಾಚಾರ ವಿರುದ್ಧವಾಗಿದ್ರ ಪ್ರಧಾನಿ? ಭ್ರಷ್ಟಾಚಾರ ವಿರುದ್ಧವಿದ್ದ ಪ್ರಧಾನಿ ವಿರುದ್ಧವೇ ಭ್ರಷ್ಟಾಚಾರ ವಿರುದ್ಧ ಚಳವಳಿನ? ಇನ್ನೊಂದು ಮುಂದುವರೆದು ಏನ್ ಹೇಳ್ತಾರೆ, ಮನಮೋಹನ್ ಸಿಂಗ್ ದೃಷ್ಟಿಯಲ್ಲಿ ಯಾವಾಗಲೂ ಸಮಾಜ ಮತ್ತು ದೇಶ ಮೊದಲ ಆದ್ಯತೆ. So how do you respond to that politically?
And how do you see your legacy because of the failure of you to act in a Well, country? I honestly believe that history will be kinder to me than the contemporary media or the power. Obviously, history will be kinder to you. ಎಬಿಪಿ ನ್ಯೂಸ್ ನ ಫಾರ್ಮರ್ ಜರ್ನಲಿಸ್ಟ್ ಸುಮಿತ್ ಅವತ್ತಿ ಈ ಚಳವಳಿಯ ಈ ಹೋರಾಟವನ್ನು ಎಕ್ಸ್ಪೋಸ್ ಮಾಡ್ತಾರೆ. ಇದು ಸಂಶಯಾಸ್ಪದ ಆಗಿದ್ರು ಕೂಡ ಯಾರಿಗೂ ಸರ್ಪ್ರೈಸ್ ಅನ್ಸಲ್ಲ. ಯಾಕಂದ್ರೆ ಅವ್ರು ಏನ್ ಹೇಳ್ತಾರೆ, ದೇಶದಲ್ಲಿರೋ ಪತ್ರಕರ್ತರನ್ನು ಬಳಸಿಕೊಂಡು ದೇಶದ ಜನತೆಯನ್ನು ಯಾಮಾರಿಸಲಾಯಿತು. ಪತ್ರಕರ್ತರಿಗೂ ಕೂಡ ರಿಯಲೈಸ್ ಆಯ್ತು ನಾವು ಯಾಮಾರಿದ್ದೀವಿ ಅಂತ. ಹಾಗೆ ಸುಪ್ರೀಂ ಕೋರ್ಟಿನ ಹಿರಿಯ ವಕೀಲರಾದ ಪ್ರಶಾಂತ್ ಭೂಷಣ್ ಹೇಳ್ತಾರೆ, ಈ ಹೋರಾಟ ಒಂದು ಬಿಜೆಪಿ ಮತ್ತು RSS ನ ಒಂದು ಪ್ರೀ ಪ್ಲಾನ್ಡ್. ಬಿಜೆಪಿಯನ್ನು ಅಧಿಕಾರಕ್ಕೆ ತರುವ ಉದ್ದೇಶದಿಂದ ಈ ಹೋರಾಟ ಮಾಡಲಾಗಿತ್ತು, ಅಣ್ಣಾ ಅವರನ್ನು ಬಳಸಿಕೊಳ್ಳಲಾಗಿತ್ತು ಅಂತ ಹೇಳ್ತಾರೆ. ಅಣ್ಣಾ ಹಜಾರೆ ಅವರು ಹೇಳ್ಕೊತಾರೆ, ಬಿಜೆಪಿಯವರು ನನ್ನನ್ನು ಯೂಸ್ ಮಾಡ್ಕೊಂಡ್ರು ಅಂತ. ಆದ್ರೆ ಈ ಹೋರಾಟದ ನಂತರ ದೇಶದಲ್ಲಿ ಅನೇಕ ಭ್ರಷ್ಟಾಚಾರಗಳು, ಕಾನೂನು ವಿರೋಧಿ ಕೃತ್ಯಗಳು ನಡೆದವು. ಬಟ್ ಅವಕ್ಕೆ ವಿರುದ್ಧ ಯಾವತ್ತೂ ಧ್ವನಿ ಎತ್ತಲಿಲ್ಲ. ಯಾಕೆ ಎತ್ತಲಿಲ್ಲ? ಪಂಜಾಬಿನ ರೈತರ ಚಳವಳಿ ಆಗಿರ್ಬೋದು, ಮಣಿಪುರಿನ ಮಹಿಳೆಯರ ನಗ್ನ ಮೆರವಣಿಗೆ ಆಗಿರ್ಬೋದು, ದೆಹಲಿಯಲ್ಲಿ ನಡೆದಿರುವ ಮಹಿಳಾ ಕುಸ್ತಿಪಟುಗಳ ಹೋರಾಟವಾಗಿರ್ಬೋದು, ಧರಣಿ ಆಗಿರ್ಬೋದು, ಯಾವುದರ ವಿರುದ್ಧ ಧ್ವನಿ ಎತ್ತಲಿಲ್ಲ. ಆದರೆ ಧ್ವನಿ ಎತ್ತಿದ್ದು ಮಾತ್ರ ವೇಸ್ಟ್ ಇಶ್ಯೂ ಬಗ್ಗೆ. ಆದರೆ ಅಣ್ಣಾ ಹಜಾರೆ ಭ್ರಷ್ಟಾಚಾರದ ಹಗರಣಗಳ ವಿರುದ್ಧ ಧ್ವನಿ ಎತ್ತೋರು ಇಂದು ಯಾಕೆ ಎತ್ತುತ್ತಿಲ್ಲ? ಇಂದು ಪುಣೆಯ ಬೀದಿಯಲ್ಲಿ ಬ್ಯಾನರ್ಗಳು ರಾರಾಜಿಸುತ್ತಿವೆ. ಅವು ಎಲ್ಲ ಅಣ್ಣಾ ಅವರನ್ನು ಅಣಕಿಸುವಂತಿವೆ. ಬ್ಯಾನರ್ ನಲ್ಲಿ ಅಣ್ಣಾ ಕುಂಭಕರ್ಣನಿದ್ದೆ ಎಂದು ಎದ್ದೇಳಿ, ಬಿಹಾರದಲ್ಲಿ ನೋಟ್ ಚೋರಿ ಆಗ್ತಾ ಇದೆ. ಇದೆಲ್ಲ ಪಾಯಿಂಟ್ ಗಳನ್ನು ರಿವ್ಯೂ ಮಾಡಿ ನೋಡಿದಾಗ ಪ್ರೀ ಪ್ಲಾನ್ ಆಗಿತ್ತ ಅಥವಾ ಕಾಂಗ್ರೆಸ್ಗೆ ಅಧಿಕಾರದಿಂದ ಕೆಳಗಿಳಿಸಿ ಬಿಜೆಪಿಗೆ ತರಲು ಮಾಡಲಾಗಿತ್ತ? ಇಷ್ಟೆಲ್ಲ ಆದರೂ ಧ್ವನಿ ಎತ್ತುತ್ತಿಲ್ಲ. ಇಷ್ಟೆಲ್ಲ ಹಗರಣಗಳಾದರೂ ಧ್ವನಿ ಎತ್ತುತ್ತಿಲ್ಲ. ಇಷ್ಟೆಲ್ಲ ಅಕ್ರಮ ನಡೀತಿದ್ರು ಧ್ವನಿ ಎತ್ತುತ್ತಿಲ್ಲ. ಇದೆಲ್ಲ ರಿವ್ಯೂ ಮಾಡಿ ನೋಡಿದಾಗ ನಿಮಗೇನು ಅನ್ಸುತ್ತೆ? ಕಮೆಂಟ್ ಮಾಡಿ ತಿಳಿಸಿ.